ಹೆಲೋ ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರ ಅಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗ್ಡೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ನ ಕೊನೆಯ ಭಾಗವನ್ನು ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೇವೆ. ಕೊನೆಯ ಕ್ಲಾಸ್ನಲ್ಲಿ ನಾವು ಎಂಬ್ರಿಯೋ ತನಕ ಡಿಸ್ಕಸ್ ಮಾಡಿದ್ವಿ. ಈಗ ನೋಡೋಣ ಬನ್ನಿ ಮುಂದಿನ ಅಧ್ಯಾಯ. ಹಾಗಾದ್ರೆ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಓಕೆ, ನಾವು ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಸೀಡ್ ನೋಡಿ ಹೇಳ್ತಾ ಇದ್ದಾನೆ. ಇನ್ ಆಂಜಿಯೋಸ್ಪರ್ಮ್ ದ ಸೀಡ್ ಇಸ್ ದ ಫೈನಲ್ ಪ್ರಾಡಕ್ಟ್ ಆಫ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ತಾನೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಕೊನೆಯ ಹಂತ ಯಾವುದು ಕೇಳಿದ್ರೆ ಸೀಡ್ ಅಂತ ಹೇಳ್ಬೋದು. ಆಫನ್ ಡಿಸ್ಕ್ರೈಬ್ಡ್ ಆಸ್ ಫರ್ಟಿಲೈಸ್ಡ್ ಓವ್ಯೂಲ್. ನಾವು ಡೆಫಿನೇಷನ್ ಕೇಳಿದ್ರೆ ಏನಂತ ಹೇಳ್ಬೋದು? ಸೊ ಸೀಡ್ ನ ಏನಂತ ಹೇಳಿ ಡಿಫೈನ್ ಮಾಡ್ತೀರಾ? ಇಟ್ ಇಸ್ ಅ ಫರ್ಟಿಲೈಸ್ಡ್ ಓವ್ಯೂಲ್ ಅಂತ ಹೇಳ್ತೀರಾ, ಆಯ್ತಾ? ಸೀಡ್ ಈಸ್ ಫಾರ್ಮ್ಡ್ ಇನ್ಸೈಡ್ ದ ಫ್ರೂಟ್. ಆಲ್ವೇಸ್ ನಾವೇನ್ ನೋಡ್ತೇವೆ? ಸೀಡ್ ನ ಎಲ್ಲಿ ನೋಡ್ತೇವೆ? ಫ್ರೂಟಿನ ಒಳಗಡೆಗೆ ನೋಡ್ತೇವೆ, ಹಣ್ಣುಗಳ ಒಳಗೆ ನೋಡ್ತೇವೆ. ಇದನ್ನ ಜಿಮ್ನೋಸ್ಪರ್ಮ್ ಅಲ್ಲಿ ಹಾಗಿಲ್ಲ. ಸೊ ಹಣ್ಣುಗಳು ಫಾರ್ಮ್ ಆಗೋದಿಲ್ಲ, ಯಾಕಂದ್ರೆ ಓವರಿ ವಾಲ್ ಇರೋದಿಲ್ಲ ಅಲ್ವಾ, ಹಾಗಾಗಿ ಸೊ ಅಲ್ಲಿ ಹಣ್ಣುಗಳು ಫಾರ್ಮ್ ಆಗೋದಿಲ್ಲ. ಸೊ ನೇಕೆಡ್ ಸೀಡ್ಸ್ ಗಳಾಗಿರ್ತವೆ ಎಲ್ಲಿ? ಜಿಮ್ನೋಸ್ಪರ್ಮ್ಸ್ ಅಲ್ಲಿ. ಬಟ್ ಆಂಜಿಯೋಸ್ಪರ್ಮ್ ಅಲ್ಲಿ ಹಾಗಲ್ಲ, ಓವರಿ ವಾಲ್ ಇರೋದ್ರಿಂದ ಸೊ ದರ್ ವುಡ್ ಬಿ ಅ ಫ್ರೂಟ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್. ಅ ಸೀಡ್ ಟಿಪಿಕಲಿ ಕನ್ಸಿಸ್ಟ್ ಆಫ್ ಕಾಟಿಲಿಡನ್ಸ್, ಎಂಬ್ರಿಯೋನಲ್ ಆಕ್ಸಿಸ್, ಸೀಡ್ ಕೋಟ್. 3 ಭಾಗವನ್ನು ಹೊಂದಿರ್ತವೆ. ಸೀಡ್ ಕೋಟು ಹೊರ ಮೇಲ್ಮೈ, ಆಯ್ತಾ? ಕಾಟಿಲಿಡನ್ಸ್ ದಳಗಳು, ಮತ್ತೆ ಎಂಬ್ರಿಯೋನಲ್ ಆಕ್ಸಿಸ್ ಭ್ರೂಣ ಬೇಸಿಕಲಿ. ನಂತರ ದ ಕಾಟಿಲಿಡನ್ಸ್ ಆಫ್ ದ ಎಂಬ್ರಿಯೋ ಆರ್ ಸಿಂಪಲ್ ಸ್ಟ್ರಕ್ಚರ್ಸ್, ಜನರಲಿ ಥಿಕ್, ಇಂಪಾರ್ಟೆಂಟ್, ಥಿಕ್, ಸ್ವೋಲನ್ ಡ್ಯೂ ಟು ಸ್ಟೋರೇಜ್ ಆಫ್ ಫುಡ್ ರಿಸರ್ವ್ಸ್. ಥಿಕ್ ಅಂದ್ರೆ ದಪ್ಪ ಇರ್ತದೆ, ಸೋಲನ್ ಉಬ್ಕೊಂಡಿರ್ತದೆ. ಯಾಕೆ ಅಂತಂದ್ರೆ ಅದರಲ್ಲಿ ಆಹಾರ ಸ್ಟೋರ್ ಆಗಿರ್ತದೆ. 2 ತರದ ಸೀಡ್ಸ್ ಗಳನ್ನ ನೋಡ್ತೇವೆ ನಾವು, ನಾನ್ ಅಲ್ಬ್ಯುಮಿನಸ್ ಮತ್ತೆ ಎಕ್ಸ್ ಅಲ್ಬ್ಯುಮಿನಸ್, ಅಥವಾ ಇನ್ನೊಂದು ಅಲ್ಬ್ಯುಮಿನಸ್ ಅಂತ ಹೇಳಿ 2 ತರದ ಸೀಡ್ಸ್ ಗಳನ್ನ ನೋಡ್ತೇವೆ. ಒಂದು ನಾನ್ ಅಲ್ಬ್ಯುಮಿನಸ್ ಅಥವಾ ಎಕ್ಸ್ ಅಲ್ಬ್ಯುಮಿನಸ್, ಇನ್ನೊಂದು ಅಲ್ಬ್ಯುಮಿನಸ್ ಅಂತ ಹೇಳಿ ಇಲ್ಲಿದೆ ನೋಡ್ರಿ. ಇದು ಸೆಕೆಂಡ್ ಒನ್, ಇದು ಮೊದಲನೇದು. ಓಕೆ, ಸೊ ಈಗ ಅಲ್ಬ್ಯುಮಿನಸ್ ಅಂದ್ರೆ ಏನು? ಸಾರಿ, ನಾನ್ ಅಲ್ಬ್ಯುಮಿನಸ್ ಅಂದ್ರೆ ಏನು? ಫಸ್ಟ್ ನಾನ್ ಅಲ್ಬ್ಯುಮಿನಸ್ ನೋಡ್ಕೊಂಡ್ಬಿಡಲ್ಲ. ಸೊ ವೇರ್ ದರ್ ಇಸ್ ನೋ ರೆಸಿಡ್ಯೂಲ್ ಎಂಡೋಸ್ಪರ್ಮ್ ಈಸ್ ದೇರ್. ಸೀಡ್ಸ್ ಅಲ್ಲಿ ರೆಸಿಡ್ಯೂಲ್ ಎಂಡೋಸ್ಪರ್ಮ್ ಇಲ್ಲ, ಅಂದ್ರೆ ಉಳಿದಿರುವಂತಹ ಎಂಡೋಸ್ಪರ್ಮ್ ಇರೋದಿಲ್ಲ. ದೇರ್ ವುಡ್ ಬಿ ನೋ, ಒಂದು ಪರ್ಟಿಕ್ಯುಲರ್ಲಿ ಒಂದೇ ಒಂದು ಡ್ರಾಪ್ ಸಹಿತ ಎಂಡೋಸ್ಪರ್ಮ್ ಅನ್ನ ನೋಡೋದಿಲ್ಲ ನಾವು. ಅಂತಹ ಒಂದು ಸೀಡ್ಸ್ ಗಳಿಗೆ ನಾನ್ ಎಂಡೋಸ್ಪರ್ಮಸ್, ನಾನ್ ಅಲ್ಬ್ಯುಮಿನಸ್, ಎಕ್ಸ್ ಅಲ್ಬ್ಯುಮಿನಸ್ ಅಂತ ಕರೀತೇವೆ. ಎಕ್ಸಾಂಪಲ್ ಪಿ ಮತ್ತೆ ಗ್ರೌಂಡ್ ನಟ್ ಅಂತ ತಗೊಳ್ತಾ ಇದ್ದಾವೆ ಇಲ್ಲಿ. ವೆರಾಸ್ ಅಲ್ಬ್ಯುಮಿನಸ್ ಅಂದ್ರೆ ಏನು? ಇಟ್ ರಿಟೇನ್ಸ್ ಅ ಪಾರ್ಟ್ ಆಫ್ ಎಂಡೋಸ್ಪರ್ಮ್, ಅಂದ್ರೆ ಸ್ವಲ್ಪ ಎಂಡೋಸ್ಪರ್ಮ್ ನ ಉಳಿಸ್ಕೊಳ್ತವೆ ಇವನ್ ಆಫ್ಟರ್ ದ ಯೂಸೇಜ್ ಆಫ್ ಎಂಬ್ರಿಯೋಕೆ ಈ ಒಂದು ಪರ್ಟಿಕ್ಯುಲರ್ ಎಂಡೋಸ್ಪರ್ಮ್ ನ ಯುಟಿಲೈಸ್ ಮಾಡಿದ ನಂತರ ಕೂಡ ಸೊ ಅಲ್ಲಿ ಉಳ್ಕೊಂಡಿರುವಂತಹ ಉಳಿದ್ರೆ ಅಂತ ಅನ್ಕೊಂಡ್ರೆ ನಾವೇನಂತ ಕರಿಬಹುದು? ಅದನ್ನ ಅಲ್ಬ್ಯುಮಿನಸ್ ಅಂತ ಕರಿಬಹುದು. 4 ಎಕ್ಸಾಂಪಲ್ ಕೊಟ್ಟಿದ್ದಾನೆ. ವೀಟು, ಮೇಜು, ಬಾರ್ಲಿ, ಕ್ಯಾಸ್ಟರು, ಆಯ್ತಾ? ಇನ್ನೊಂದು ಕೆಲವೊಮ್ಮೆ ಸೀಡ್ಸ್ ಗಳಲ್ಲಿ, ಓಕೆ, ಅದರಲ್ಲೂ ಸ್ಪೆಸಿಫಿಕಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾನೆ, ಬ್ಲ್ಯಾಕ್ ಪೆಪ್ಪರ್ ಮತ್ತೆ ಬೀಟ್ ಅಂತ ಹೇಳಿ ಇರುತ್ತೆ. 2 ಎಕ್ಸಾಂಪಲ್ ತಗೊಳ್ತಾ ಇದ್ದಾನೆ. ಅದರಲ್ಲಿ ನ್ಯೂಸೆಲ್ಲಸ್ ಉಳ್ಕೊಳ್ತವೆ. ಯಾವ್ದು ಉಳ್ಕೊಳ್ತವೆ? ನ್ಯೂಸೆಲ್ಲಸ್. ಸೊ ನ್ಯೂಸೆಲ್ಲಸ್ ಎಲ್ಲಿರುತ್ತೆ? ಓವ್ಯೂಲ್ ನ ಒಳಗಿರ್ತದೆ, ಹೌದಾ? ಆ ನ್ಯೂಸೆಲ್ಲಸ್ ಉಳ್ಕೊಂಡ್ ಬಿಡ್ತವೆ, ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್ ಅಂತ ಕರಿತವೆ ಇಲ್ಲಿ. ಸೊ ಅದಕ್ಕೆ ಪೆರಿಸ್ಪರ್ಮ್ ಅಂತ ಹೇಳಿ ಡೆಫಿನೇಷನ್ ತಗೊಳ್ತೀರಾ ನೀವು. ಒಂದು ಡೆಫಿನೇಷನ್ ಕೂಡ ವಾಟ್ ಇಸ್ ಪೆರಿಸ್ಪರ್ಮ್ ಅಂತ ಹೇಳಿ ಕೇಳ್ತಾನೆ. ಆ ಪೆರಿಸ್ಪರ್ಮ್ ಅಂತ ಕೇಳಿದಾಗ ನೀವೇನ್ ಬರಿಬೇಕು? ಇಟ್ ಇಸ್ ದ ರೆಸಿಡ್ಯೂಯಲ್ ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್ ಇನ್ ದ ಸೀಡ್ಸ್ ಅಂತ ಬರೆದ್ರೆ ಪೆರಿಸ್ಪರ್ಮ್ ಅಲ್ವಾ? ನಂತರ ಮುಂದೆ ಹೋಗೋದ್ರೆ ಸ್ಟ್ರಕ್ಚರ್ ಆಫ್ ಸೀಡಿಗೆ ಹೋಗೋಣ ನಾವು, ಆಯ್ತಾ? ಓಕೆ, ಇಂಟೆಗ್ಯುಮೆಂಟ್ಸ್ ಆಫ್ ಓವ್ಯೂಲ್ಸ್ ಹಾರ್ಡನ್ ಆಸ್ ಅ ಟಫ್ ಪ್ರೊಟೆಕ್ಟಿವ್ ಸೀಡ್ ಕೋಟ್. ನಾವು ಓವ್ಯೂಲ್ ಅಲ್ಲಿ ಏನು ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಇಂಟೆಗ್ಯುಮೆಂಟ್ ಅಂತ ತಗೊಳ್ತೇವೋ, ಆ 2 ಇಂಟೆಗ್ಯುಮೆಂಟ್ಗಳು ಟೆಸ್ಟಾ ಅಂಡ್ ಟೆಗ್ಮೆನ್ ಆಗಿ ಡೆವಲಪ್ ಆಗುತ್ತೆ. ಇಂಟರ್ನಲ್ ಇಸ್ ಗೋಯಿಂಗ್ ಟು ಡೆವಲಪ್ ಇಂಟು ಟೆಗ್ಮೆನ್, ಎಕ್ಸ್ಟರ್ನಲ್ ಇಸ್ ಗೋಯಿಂಗ್ ಟು ಡೆವಲಪ್ ಇಂಟು ಟೆಸ್ಟಾ. The micropyle remains as a small pore in the seed. Very important ಇದು ಮೈಕ್ರೋಪೈಲ್ ಅಂತ ಹೇಳಿ ತಗೊಳ್ತಾ ಇದ್ದಾವೆ. ಮೈಕ್ರೋಪೈಲ್ ನ ನಾವು ಓವ್ಯೂಲ್ ಅಲ್ಲಿ ನೋಡಿರ್ತೇವೆ. ಅನಾಟ್ರೋಪಸ್ ಓವ್ಯೂಲ್ ನ ಡಯಾಗ್ರಾಮ್ ತಗೊಂಡಿದ್ದಾರಲ್ವಾ, ಅದರಲ್ಲಿದೆ ನೋಡ್ರಿ. ಸೊ ಆಬ್ಸೆನ್ಸ್ ಆಫ್ ಎಲ್ಲೆಲ್ಲಿ ಆಬ್ಸೆಂಟ್ ಇದೆಯೋ ಇಂಟೆಗ್ಯುಮೆಂಟ್ಗಳು ಅಂದ್ರೆ ಒಂದೇ ಜಾಗದಲ್ಲಿ ಇರೋದು, ಅದನ್ನ ಮೈಕ್ರೋಪೈಲ್ ಅಂತ ಹೇಳಿ ಕರಿತವೆ. ಅಂಡ್ ಇಲ್ಲಿ ಸೀಡ್ ಅಲ್ಲೂ ಕೂಡ ಉಳ್ಕೊಂಡಿರ್ತವೆ ಆಸ್ ಅ ಸ್ಮಾಲ್ ಪೋರ್ ಅಂದ್ರೆ ಸಣ್ಣ ರಂಧ್ರವಾಗಿ. ಸೊ ಅದು ಏನಕ್ಕೆ ಉಪಯೋಗ ಆಗುತ್ತೆ? ವೈ ಇಟ್ ಇಸ್ ಯೂಸ್ಡ್ ಇನ್ ದ ಸೀಡ್? ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಏನು? ಇಟ್ ಫೆಸಿಲಿಟೇಟ್ಸ್ ಎಂಟ್ರಿ ಆಫ್ ಆಕ್ಸಿಜನ್ ಅಂಡ್ ವಾಟರ್ ಇನ್ ಟು ದ ಸೀಡ್ಸ್ ಡ್ಯೂರಿಂಗ್ ಜರ್ಮಿನೇಷನ್.
ಬೇರು ಬರುವ ಪ್ರಕ್ರಿಯೆ ಆಗುತ್ತೆ, ಜರ್ಮಿನೇಷನ್ ಅಲ್ವಾ. ಆ ಬೇರು ಬರುವಂತಹ ಪ್ರಕ್ರಿಯೆ ನಡಿಬೇಕಾದ್ರೆ, ಅದು ನಡಿಬೇಕು ಅಂದ್ರೆ ಸೊ ಸೀಡ್ಸ್ಗೆ ಆಕ್ಸಿಜನ್ ಮತ್ತೆ ವಾಟರ್ನ ಅವಶ್ಯಕತೆ ಇರುತ್ತೆ. ಆ ಸೀಡ್ಸ್ಗೆ ಬೇಕಾಗುವಂತ ವಾಟರ್ ಮತ್ತೆ ಆಕ್ಸಿಜನ್ನ ಈ ಒಂದು ಮೈಕ್ರೋಪೈಲಾರ್ ಪೋರ್ ಇದೆ ಅಲ್ವಾ ಸೀಡಲ್ಲಿ ಇರೋದು, ಅದರಿಂದ ತಗೊಳ್ತಾರೆ, ಅಬ್ಸಾರ್ಬ್ ಮಾಡ್ಕೊಳ್ತದೆ. ಆಸ್ ಸೀಡ್ಸ್ ಮೆಚ್ಯೂರ್ ಆದ ಹಾಗೆ ವಾಟರ್ ಕಂಟೆಂಟು ಕಡಿಮೆ ಆಗುತ್ತೆ, ರೆಡ್ಯೂಸಸ್. ಸೀಡ್ಸ್ ಬಿಕಮ್ ಡ್ರೈ ಆಗುತ್ತೆ, ಒಣಗ್ತಾ ಬರುತ್ತೆ. ನೀವು ಎಲ್ಲ ಸೀಡ್ಸ್ಗಳನ್ನ ನೋಡಿರ್ತೀರ, ಒಣಗ್ತಾ ಹೋಗುತ್ತಲ್ವಾ, ಅದರ ವೆಯ್ಟ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟು ಮಾಸ್ ಕಡಿಮೆ ಆಗುತ್ತೆ? 10-15% ಟೋಟಲ್ ಮಾಸ್ದು. ಓಕೆ, ದ ಜನರಲ್ ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ದ ಎಂಬ್ರಿಯೋ ಸ್ಲೋಸ್ ಡೌನ್. ನೀರು ಕಡಿಮೆ ಆಗ್ತಾ ಇದ್ದ ಹಾಗೆ ಸೊ ಅದರ ಆಕ್ಟಿವಿಟಿ, ಮೆಟಬಾಲಿಕ್ ಆಕ್ಟಿವಿಟಿ ಇದೆಯೋ ಅದು ಸ್ಲೋ ಆಗಿಬಿಡ್ತವೆ. ಆ್ಯಂಡ್ ದ ಎಂಬ್ರಿಯೋ ಎಂಟರ್ಸ್ ಇನ್ ಟು ಅನ್ ಇನ್ಆಕ್ಟಿವ್ ಸ್ಟೇಜ್. ಅಂದರೆ ಅದು ಜರ್ಮಿನೇಟ್ ಆಗೋದಿಲ್ಲ, ಆ ಸ್ಟೇಜ್ಗೆ ಎಂಟರ್ ಆಗುತ್ತೆ. ಅದಕ್ಕೆ ಡಾರ್ಮೆನ್ಸಿ ಅಂತ ಹೇಳಿ ಕರಿತೇವೆ. ವಿ ಕಾಲ್ ಇಟ್ ಆಸ್ ಡಾರ್ಮೆನ್ಸಿ. ಈ ಡಾರ್ಮೆನ್ಸಿ ಯಾವಾಗ ಬ್ರೇಕ್ ಆಗುತ್ತೆ? ಡಾರ್ಮೆನ್ಸಿ ಅಂದ್ರೆ ಇನ್ಆಕ್ಟಿವ್ ಸ್ಟೇಜ್, ಹೌದಾ? ಸೊ ಇನ್ಆಕ್ಟಿವ್ ಇಂದ ಆಕ್ಟಿವ್ ಯಾವಾಗ ಆಗುತ್ತೆ? ಓನ್ಲಿ ಡ್ಯೂರಿಂಗ್ ಫೇವರಬಲ್ ಕಂಡೀಷನ್ಸ್. ಫೇವರಬಲ್ ಅಂದ್ರೇನು? ನೀರು ಮತ್ತೆ ಆಕ್ಸಿಜನ್ ಸಿಕ್ಕಂತ ಸಮಯದಲ್ಲಿ ಅಲ್ವಾ. ನೋಡಿ ಇಲ್ಲಿ ಕೊಡ್ತಾ ಇದ್ದಾನೆ, ಅಡಿಕ್ವೇಟ್ ಮಾಯಿಶ್ಚರ್, ಆಕ್ಸಿಜನ್, ಸೂಟಬಲ್ ಟೆಂಪರೇಚರ್ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾನೆ. ವೆರಿ ಇಂಪಾರ್ಟೆಂಟ್ ಫಾರ್ ದ ನೀಟ್ ಸ್ಟೂಡೆಂಟ್ಸ್. ಕೇಳ್ತಾರೆ ಕ್ವಶನ್, ಫೇವರಬಲ್ ಕಂಡೀಷನ್ಸ್ ಫಾರ್ ದ ವಿಚ್ ಒನ್? ಬ್ರೇಕ್ ಡೌನ್ ಆಫ್ ದ ಡಾರ್ಮೆನ್ಸಿ ಅಥವಾ ಸೀಡ್ ಡಾರ್ಮೆನ್ಸಿ ಅಂತ ಕರೀತಾನೆ. ಆಗ ನೀವೇನ್ ಬರಿಬೇಕಾಗುತ್ತೆ? ಎಡಿಕ್ವೇಟ್ ಮಾಯಿಶ್ಚರು, ಆಕ್ಸಿಜನ್, ಸೂಟಬಲ್ ಟೆಂಪರೇಚರ್ ಇರುವಂತ ಆಪ್ಷನ್ ಮಾತ್ರ ಚೂಸ್ ಮಾಡಬೇಕು ಅಲ್ವಾ. ಓಕೆ, ದೇ ಜಾಮಿನೇಟ್. ಮುಂದೆ ಹೋಗುವ. ಆಸ್ ಓವ್ಯೂಲ್ಸ್ ಮ್ಯಾಚರ್ ಇಂಟು ಸೀಡ್ಸ್, ದ ಓವರಿ ಡೆವಲಪ್ಸ್ ಇಂಟು ಫ್ರೂಟ್. ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಓವ್ಯೂಲ್ಸ್ ಇಂಟು ಸೀಡ್ಸ್ ಅಂಡ್ ಓವರಿ ಇಂಟು ಫ್ರೂಟ್ ಪ್ರೊಸೀಡ್ಸ್ ಸೈಮಲ್ಟೇನಿಯಸ್ಲಿ. ಒಟ್ಟೊಟ್ಟಿಗೆ ನಡೆಯುವಂಥ ಕೆಲಸ ಯಾವುದು? ಫ್ರೂಟ್ ಫಾರ್ಮೇಷನ್ನು ಆ್ಯಂಡ್ ನಿಮ್ಮ ಸೀಡ್ ಫಾರ್ಮೇಷನ್ನು ಎಟ್ ಅ ಟೈಮ್ ನಡೆಯುತ್ತೆ, ಒಟ್ಟೊಟ್ಟಿಗೆ, ಸೈಮಲ್ಟೇನಿಯಸ್ಲಿ. ಅಂದರೆ ದ ವಾಲ್ ಆಫ್ ದ ಓವರಿ ಡೆವಲಪ್ಸ್ ಇಂಟು ವಾಲ್ ಆಫ್ ದ ಫ್ರೂಟ್. ನೋಡಿ ಇಂಪಾರ್ಟೆಂಟ್ ಇದು. ವಾಲ್ ಆಫ್ ದ ಓವರಿ ಡೆವಲಪ್ಸ್ ಇಂಟು ವಾಲ್ ಆಫ್ ದ ಫ್ರೂಟ್ ಕಾಲ್ಡ್ ಪೆರಿಕಾರ್ಪ್. ಏನಂತ ಕರಿತೇವೆ ಅದನ್ನ? ಪೆರಿಕಾರ್ಪ್ ಅಂತ ಕರಿತೇವೆ. ಇಂಪಾರ್ಟೆಂಟ್, ನೆನ್ಬಿಟ್ಕೊಳ್ಳಿ. ದ ಫ್ರೂಟ್ಸ್ ಮೇ ಬಿ ಫ್ಲಾಶಿ ಆಸ್ ಇನ್ ಗುವಾವಾ. ಗುವಾವಾ ಅಂದ್ರೆ ಯಾವುದು? ಪೇರಲೆ. ಆರೆಂಜ್ ಸಂತ್ರ. ಮ್ಯಾಂಗೋ ಮಾವಿನ ಹಣ್ಣು ಅಲ್ವಾ. ಏನಾಗಿರ್ತದೆ? ಫ್ರೂಟ್ ಮೇ ಬಿ ಫ್ಲೆಶಿ ಅಂದ್ರೆ ಏನು? ಫ್ಲೆಶಿ ಅಂದ್ರೆ ಅದರಲ್ಲಿ ಪಲ್ಪ್ ಇರುತ್ತೆ ಅಂತ ಹೇಳಿ. ಆರ್ ಮೇ ಬಿ ಡ್ರೈ ಆಗಿರ್ಬೋದು. ಎಕ್ಸಾಂಪಲ್ ಗ್ರೌಂಡ್ ನಟ್ಟು, ಮಸ್ಟರ್ಡ್. ಇದು ಕೂಡ ಇಂಪಾರ್ಟೆಂಟು. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಡ್ರೈ ಸೀಡ್ಸ್, ಗ್ರೌಂಡ್ ನಟ್ ಆ್ಯಂಡ್ ಮಸ್ಟರ್ಡ್. ಪಲ್ಪಿ ಸೀಡ್ಸ್, ಗೋವಾ, ಆರೆಂಜ್ ಆ್ಯಂಡ್ ಮ್ಯಾಂಗೋ. Many fruits have evolved mechanism for dispersal of seed. ಡಿಸ್ಪರ್ಸಲ್ ಅಂದ್ರೆ ಏನು ಅಂತಂದ್ರೆ ಹರಡುವಿಕೆ. ಡಿಸ್ಪರ್ಸಲ್ ಅಂದ್ರೆ ಏನು? ಹರಡುವಿಕೆ. ಸೀಡನ್ನ ಹರಡಬೇಕಲ್ವಾ, ಎಲ್ಲ ಕಡೆಗೋದು ಏನಾಗಬೇಕು? ಸ್ಪ್ರೆಡ್ ಆಗಬೇಕು. ಸೊ ಅದಕ್ಕೆ ಮೆಕ್ಯಾನಿಸಮ್ನ ಡೆವಲಪ್ ಮಾಡುತ್ತೆ. ಯಾವುದು? ಫ್ರೂಟ್ಸ್ಗಳು. Recall the classification of fruits and their dispersal mechanism that you have studied in an earlier class. So ನೀವು ಫಸ್ಟ್ ಇಯರ್ನಲ್ಲಿ ಓದಿದಿರಾ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅವನು, ಆಯ್ತಾ? ಸೊ ಅದನ್ನ ನೀವು ನೆನಪು ಮಾಡ್ಕೊಂಡು ಕಮೆಂಟ್ ಮಾಡಿ ನಾನು ಏನೇನು ಓದಿದ್ದೇನೆ ಅಂತ ಹೇಳಿ. ಸೊ ಲೆಟ್ ಸಿ, ಅಂಡ್ ಇಫ್ ವಿ ಹ್ಯಾವ್ ಅ ಟೈಮ್ we are going to discuss specifically on seed dispersal some other day. Okay, is there any relationship between number of ovules in an ovary and the number of seeds present in it in a fruit ಅಂತ ಹೇಳ್ತಾ ಇದ್ದಾನೆ. ಏನು? ಸೊ ಒಂದು ಓವರಿಯಲ್ಲಿ ಓವ್ಯೂಲ್ ಎಷ್ಟಿರ್ತದೆ ಮತ್ತೆ ಒಂದು ಫ್ರೂಟ್ನಲ್ಲಿ ಸೀಡ್ ಎಷ್ಟಿರ್ತದೆ ಹೇಳೋದೇನಾದ್ರೂ ಸಂಬಂಧ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಇದೆ ಸ್ನೇಹಿತರೆ. ಏನದು? ಎಷ್ಟು ಓವ್ಯೂಲ್ ಇರ್ತದೋ ಅಷ್ಟು ಸೀಡ್ ಇರಲೇಬೇಕು. ಓಕೆ, ಸೊ ಇಟ್ಸ್ ಅ ಕಂಪಲ್ಸರಿ ಥಿಂಗ್. ಎಷ್ಟು ಸೀಡ್ ಓವರಿಯಲ್ಲಿದ್ದೋ ಅದೇ ಓವ್ಯೂಲ್ಸ್ಗಳಲ್ವಾ ಡೆವಲಪ್ ಆಗುವಂಥದ್ದು ಸೀಡ್ ಆಗಿ. ಓವ್ಯೂಲ್ಸ್ ಆರ್ ಡೆವಲಪ್ಡ್ ಇಂಟು ಸೀಡ್ ಅಂಡ್ ಓವರಿ ಇಸ್ ಡೆವಲಪ್ಡ್ ಇಂಟು ಫ್ರೂಟ್, ರೈಟ್? ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. In most plants, by the time of the fruit develops from the ovary, other floral parts degenerate and fall off. ಅಂದರೆ ಸೊ ಫ್ರೂಟ್ ಡೆವಲಪ್ ಆಗಬೇಕಾದ್ರೆ ಬಾಕಿ ಎಲ್ಲ ಒಂದು ಬೇರೆ ಬೇರೆ ಭಾಗಗಳು ಉದುರೋಗ್ತವೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇನ್ ಫ್ಯೂ ಸ್ಪೀಶೀಸ್ ಸಚ್ ಆಸ್ ಆಪಲ್, ಇಂಪಾರ್ಟೆಂಟ್. ಸ್ಟ್ರಾಬೆರಿ, ಇಂಪಾರ್ಟೆಂಟ್. ಕ್ಯಾಶ್ಯೂ, ಸ್ಟ್ರಾಬೆರಿ ಮತ್ತು ಆಪಲ್ ಗೊತ್ತಾಯಿತು. ಕ್ಯಾಶ್ಯೂ ಅಂದ್ರೆ ಏನು? ಗೇರು ಬೀಜ ಅಲ್ವಾ. The thalamus also contributes to fruit formation. Such fruits are called false fruits ಅಂತ ಹೇಳಿ ಕರೀತಾರೆ.
ಅಂದರೆ ಥೆಲಾಮಸ್ ಕೂಡ ಫ್ರುಟ್ ಆಗಿ ಫಾರ್ಮ್ ಆದರೆ ಅಥವಾ ಓವರಿಯ ಜೊತೆಗೆ ಥಲಾಮಸ್ ಸೇರಿಸ್ಕೊಂಡು ಫ್ರುಟ್ ಫಾರ್ಮೇಷನ್ ಆಗ್ತಾ ಇದ್ರೆ ಅಂತಹ ಫ್ರುಟ್ನ ಫಾಲ್ಸ್ ಫ್ರುಟ್ ಅಂತ ಹೇಳಿ ಕರಿತೇವೆ ಅಥವಾ ಸೂಡೋ ಫ್ರುಟ್ ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ಗಳು ನೆನಪಿರ್ತವೆ ಆ್ಯಂಡ್ ಡೆಫಿನೇಷನ್ ಕೂಡ ನೆನಪಿರುತ್ತೆ ಅಲ್ವಾ. ನಂತರ ಮೋಸ್ಟ್ ಫ್ರೂಟ್ಸ್ ಹವರ್ ಡೆವಲಪ್ ಓನ್ಲಿ ಫ್ರಮ್ ದ ಓವರಿ, ದೇ ಆರ್ ಕಾಲ್ಡ್ ಟ್ರೂ ಫ್ರೂಟ್ಸ್. ಅಂದರೆ ಯಾವ ಫ್ರೂಟ್ಸ್ಗಳು ಖಾಲಿ ಓವರಿಯಿಂದ, ಓನ್ಲಿ ಓವರಿಯಿಂದ ಯಾವ ಫ್ರೂಟ್ಗಳು ಡೆವಲಪ್ ಆಗುತ್ತೋ ಇಂಟು ಫ್ರೂಟ್ಸ್ ಅಲ್ವಾ, ಅವುಗಳನ್ನ ಏನಂತ ಕರಿತೇವೆ ನಾವು? ವಿ ಕಾಲ್ ಇಟ್ ಆಸ್ ಟ್ರೂ ಫ್ರೂಟ್ಸ್. ಏನಂತ ಕರಿತೇವೆ ನಾವು? ಟ್ರೂ ಫ್ರೂಟ್ಸ್. ಟ್ರೂ ಫ್ರೂಟ್ಸ್ ಅಂತ ಹೇಳಿ ಕರಿತೇವೆ. ವೆರಾಸ್ ಓವರಿಯ ಜೊತೆ ಏನಿರಬೇಕು? ಥೆಲಾಮಸ್ ಅಂಡ್ ಅದರ್ ಅಪೆಂಡೇಜಸ್ ಅಂತ ಅನ್ಕೊಳ್ಳಿ. ಸೊ ಆಗ ಫ್ರೂಟ್ ಆಗಿ ಡೆವಲಪ್ ಆದ್ರೆ ಅದನ್ನ ಏನಂತ ಕರಿತೇವೆ ನಾವು? ಫಾಲ್ಸ್ ಫ್ರೂಟ್ಸ್ ಅಂತ ಕರಿತೇವೆ. Okay, we call it as false fruits. Okay. ಮುಂದೆ ಹೋಗುವ. Although in most of the species fruits are resultants of fertilization, there are few species are there. There are few species are there okay, in which there are few species are there in which the fruits develop without fertilization. Such fruits are called as parthenocarpic fruits ಅಂತ ಹೇಳಿ ಕರಿತೇವೆ. ಅಂದ್ರೆ ಎಲ್ಲ ಒಂದು ಪರ್ಟಿಕ್ಯುಲರ್ ಏನು ನಾವು ಫ್ರೂಟ್ ಫಾರ್ಮೇಷನ್ ನೋಡ್ತೇವೋ ಇಟ್ ಹ್ಯಾಸ್ ಟು ಬಿ ಆಲ್ವೇಸ್ ಫ್ರಮ್ ದ ಫರ್ಟಿಲೈಸೇಷನ್. ಏನಾಗಿರ್ಬೇಕು? ಫರ್ಟಿಲೈಸೇಷನ್ ಆದ್ರೆ ಮಾತ್ರ, ಓಕೆ, ಫರ್ಟಿಲೈಸೇಷನ್ ಆದ್ರೆ ಮಾತ್ರ ಫ್ರೂಟ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ಹೇಳ್ತೇವೆ, ಹೌದಾ? ಬಟ್ ದರ್ ಆರ್ ಸರ್ಟನ್ ಸ್ಪೀಶೀಸ್ ಆರ್, ಕೆಲವೊಂದು ಸ್ಪೀಶೀಸ್ಗಳಿದಾವೆ ಅವುಗಳು ಏನಾಗ್ತಾ ಇದಾವೆ? ವಿದೌಟ್ ಫರ್ಟಿಲೈಸೇಷನ್ ಆಗದೇನೆ ಫ್ರೂಟ್ ಆಗ್ತಾ ಇದಾವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಬನಾನಾ ಅಲ್ವಾ? ಅದಕ್ಕೆ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರಿತೇವೆ ಅಥವಾ ಪಾರ್ಥೆನೋಕಾರ್ಪಿ ಅಂತ ಕರಿತೇವೆ ಪ್ರೊಸೆಸ್ಸಿಗೆ, ಹೌದಾ? ಎಕ್ಸಾಂಪಲ್ ಬನಾನಾ ನೆನ್ಪಿಟ್ಕೊಳ್ಳಿ. ಪಾರ್ಥೆನೋಕಾರ್ಪಿ ಕ್ಯಾನ್ ಬಿ ಇಂಡ್ಯೂಸ್ಡ್ ಥ್ರೂ ಅಪ್ಲಿಕೇಶನ್ ಆಫ್ ಗ್ರೋತ್ ಹಾರ್ಮೋನ್ಸ್. ಸಚ್ ಫ್ರೂಟ್ಸ್ ಆರ್ ಸೀಡ್ಲೆಸ್. ಇದಕ್ಕೆ ನಾವು ಸೀಡ್ಲೆಸ್ ಗ್ರೇಪ್ ಅನ್ನು ತಿಂತೇವೆ, ನೆನ್ಪುಂಟ? ಸೊ ಆಲ್ ಆಫ್ ಅಸ್ ಈಟ್ ಸೀಡ್ಲೆಸ್ ಗ್ರೇಪ್ಸ್. ಸೀಸನ್ ಬರುತ್ತೆ ಅಲ್ವಾ? ಫೆಬ್ರವರಿ, ಏಪ್ರಿಲ್, ಮೇ ಸ್ವೀಟೆಸ್ಟ್ ಗ್ರೇಪ್ಸ್ ಸಿಗುತ್ತೆ, ರೈಟ್? ಆ ಟೈಮಲ್ಲಿ ನಾವು ಸೀಡ್ಲೆಸ್, ಅದಕ್ಕೆ ಸೀಡ್ ಇರೋದಿಲ್ಲ, ಸೀಡ್ಲೆಸ್ ಗ್ರೇಪ್ಸ್ಗಳನ್ನ ನಾವು ಡೆವಲಪ್ ಮಾಡ್ತೇವೆ ಗ್ರೋತ್ ಹಾರ್ಮೋನ್ಸ್ಗಳನ್ನ ಉಪಯೋಗಿಸ್ಕೊಂಡು. ಇದು ಒನ್ ಆಫ್ ದ ಥಿಂಗ್. ಸೊ ನಾನೀಗ ಇಲ್ಲೊಂದಿಷ್ಟು ಡಯಾಗ್ರಾಮ್ಸ್ಗಳನ್ನ ತೋರಿಸ್ತೇನೆ, ನೋಡ್ರಿ, ವೆರಿ ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ದಿಸ್ ಅ ಫಾಲ್ಸ್ ಫ್ರೂಟ್, ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಒಂದು ಫಾಲ್ಸ್ ಫ್ರೂಟ್, ಆಯ್ತಾ? ಆ್ಯಪಲ್ ಇದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೀಡ್ ಇದೆ ಒಳಗಡೆಗೆ, ಹೌದಾ? ದೀಸ್ ಆಲ್ ಆರ್ ಸೀಡ್ಸ್, ಆಯ್ತಾ? ಅದಾದ್ಮೇಲೆ ಇದೇನಿದು? ಎಂಡೋಕಾರ್ಪ್. ಇದು ಎಂಡೋಕಾರ್ಪು, ಇದು ಮಿಸೋಕಾರ್ಪು, ಆಯ್ತಾ? ಇದು ಥಲಾಮಸ್, ನಾವೇನು ತಿಂತೇವಲ್ವಾ ಇದು ಥಲಾಮಸ್. ನಾವು ಆ್ಯಪಲ್ ಅಲ್ಲಿ ಏನು ಎಡಿಬಲ್ ಪಾರ್ಟ್ ಇದೆ ಅಲ್ವಾ, ಅದು ಯಾವುದದು? ಥಲಾಮಸ್. ನೆನಪಿರ್ಲಿ, ಇದು ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಅದೇ ಥರ ಸ್ಟ್ರಾಬೆರಿಯಲ್ಲಿ ಕೂಡ, ಆಯ್ತಾ? ಇದು ಏನು ನಾವು ತಿಂತೇವಲ್ವಾ ಈ ಪಾರ್ಟ್, ದಿಸ್ ಇಸ್ ವಾಟ್ ಥಲಾಮಸಿಸ್. ಓಕೆ, ಆ್ಯಂಡ್ ದ ಔಟರ್ ಮೋಸ್ಟ್ ಕವರಿಂಗಿಗೆ ಆಕ್ನೆ ಅಂತ ಕರಿತೇವೆ. ಏನಂತ ಕರಿತೇವೆ? ಆಕ್ನೆ. ಮೊಡವೆ ಅಲ್ಲ, ಮತ್ತೆ ಯು ಮೈಟ್ ಥಿಂಕ್ ಆಫ್ ಇಟ್ ಮೊಡವೆ ಅಲ್ವಾ? ಓಕೆ, ನೆಕ್ಸ್ಟ್. Seeds offer several advantages to angiosperm. Firstly, since reproductive processes such as pollination and fertilization are independent of water, seed formation is more dependable. ಅಂದ್ರೆ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, seed offers several advantages to angiosperms. Firstly, since reproductive process such as pollination and fertilization are independent of water, ಸೀಡ್ ಫಾರ್ಮೇಷನ್ ಇಸ್ ಮೋರ್ ಡಿಪೆಂಡಬಲ್. ಅಂದರೆ ಸೊ ಇಲ್ಲಿ ಪಾಲಿನೇಷನ್ ಮತ್ತು ಫರ್ಟಿಲೈಸೇಷನ್ಗೆ ಸೊ ನೀರಿನ ಅವಶ್ಯಕತೆ ಇಲ್ಲ, ಆದರೆ ಸೀಡ್ ಫಾರ್ಮೇಷನ್ನಿಗೂ ಕೂಡ ಏನೋ ಬೇಕಾಗ್ತದೆ, ಸೀಡ್ ಫಾರ್ಮೇಷನ್ ಆದಮೇಲೆ ಬೇಕಾಗುತ್ತೆ ಅಂತೇಳಿ. ಆಲ್ಸೋ ಸೀಡ್ಸ್ ಹ್ಯಾವ್ ಬೆಟರ್ ಅಡಾಪ್ಟಿವ್ ಸ್ಟ್ರಾಟಜೀಸ್ ಫಾರ್ ಡಿಸ್ಪರ್ಸಲ್ ಟು ನ್ಯೂ ಹ್ಯಾಬಿಟ್ಯಾಟ್ಸ್, ಹೆಲ್ಪ್ ದ ಸ್ಪೀಶೀಸ್ ಟು ಗ್ರೋ. ಅಂದರೆ ಏನು ಅಂದರೆ ಬೇರೆ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗೋಕ್ಕೆ ಬೇರೆ ಬೇರೆ ಒಂದು ಪ್ಲಾಂಟ್ಸ್ಗಳು ತನ್ನದೇ ಆದಂಥ ಟೆಕ್ನಿಕ್ಸ್ಗಳನ್ನ ಡೆವಲಪ್ ಮಾಡ್ಕೊಳ್ತದೆ ಅಂತೇಳಿ ಹೇಳ್ತಾ ಇದ್ದಾನೆ. ಓಕೆ,
ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ಹೇಳುತ್ತೆ ಮತ್ತೆ, as they have sufficient food reserves, young seedlings are nourished until they are capable of photosynthesis. ಅಂದರೆ ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಕಾಟಿಲಿಡನ್ ಇರುತ್ತಲ್ವ, ಅದರಲ್ಲಿ ಆಹಾರ ಇರುತ್ತೆ. ಸೊ ಆ ಆಹಾರವನ್ನು ಉಪಯೋಗಿಸ್ಕೊಂಡು, ದಳದಲ್ಲಿರುವಂಥ ಆಹಾರಗಳನ್ನು ಉಪಯೋಗಿಸ್ಕೊಂಡು ಟಿಲ್ ಒಂದು ಪ್ಲಾಂಟ್ ಡೆವಲಪ್ ಆಗಿ ಫೋಟೋಸಿಂಥಸಿಸ್ನ ಎಲ್ಲಿ ತನಕ ಅದು ಡೆವಲಪ್ ಮಾಡ್ಕೊಳ್ತದಲ್ವ, ಅಲ್ಲಿ ತನಕ ಕೂಡ ಏನು ಮಾಡ್ತೇವೆ, ಸೊ ನಾವು ಬೇಸಿಕಲಿ ಸೊ ಆ ಸೀಡು, ನಾವು ಹೇಳೋಕ್ಕಿಂತ ಸೀಡು, ಸೊ ಅದನ್ನು ನರಿಶ್ ಮಾಡುತ್ತೆ. ದ ಹಾರ್ಡ್ ಸೀಡ್ಸ್ ಕೋಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದ ಯಂಗ್ ಎಂಬ್ರಿಯೋ. ದಿಸ್ ಕೂಡ ಇಂಪಾರ್ಟೆಂಟು. ಏನು ಸೀಡ್ ಕೋಟ್ ಏನನ್ನ ಹೆಲ್ಪ್ ಮಾಡುತ್ತೆ ಅಂದ್ರೆ ಪ್ರೊಟೆಕ್ಷನ್. ಬೀಯಿಂಗ್ ಪ್ರೊಡಕ್ಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್, ದೇ ಜನರೇಟ್ ನ್ಯೂ ಜೆನೆಟಿಕ್ ಕಾಂಬಿನೇಷನ್ ಲೀಡಿಂಗ್ ಟು ವೇರಿಯೇಷನ್. ಇದಿಷ್ಟು ಏನು ಅಂತ ಅಂದ್ರೆ ದೀಸ್ ಆಲ್ ಆರ್ ಅಡ್ವಾಂಟೇಜಸ್ ಆಫ್ ದ ಸೀಡ್ಸ್. ಸೀಡ್ಸ್ಗಳ ಅಡ್ವಾಂಟೇಜ್ ಕೇಳ್ತಾನೆ 3 ಮಾರ್ಕ್ಸ್ಗೆ, ರೈಟ್ ದ ಅಡ್ವಾಂಟೇಜಸ್ ಆಫ್ ಸೀಡ್ಸ್ ಅಂತೇಳಿ, ಆಗ ಇವನ್ನೆಲ್ಲ ಬರಿಬೇಕಾಗುತ್ತೆ ನೀವು, ಆಯ್ತಾ. ನಂತರ ಮುಂದೆ ಹೋಗೋದಿದ್ರೆ, seed in the basis of our agriculture. Seed is the basis of our agriculture. Dehydration and dormancy of mature seeds are crucial for storage of seeds which can be used as food throughout the year and also raise up the crop next season. Can you imagine agriculture in the absence of seeds or in the presence of seeds which germinate straight away soon after the formation cannot be stored? Andre so ಸೀಡ್ಸ್ಗಳು ಎಗ್ರಿಕಲ್ಚರ್, ಒಂದು ಪರ್ಟಿಕ್ಯುಲರ್ ಕೃಷಿಯ ಒಂದು ಏನಂತ ಹೇಳ್ಬೋದು ಅಂತಂದರೆ, ಯು ಕ್ಯಾನ್ ಸೇ ದ ಬೇಸಿಕ್ ಪ್ರಿನ್ಸಿಪಲ್, ಅಥವಾ ಕೃಷಿಯ ಒಂದು ಮೂಲ ಅಂತ ಹೇಳಿ ಕರಿಬೋದು ನಾವು. ಯಾಕೆ ಹಾಗೆ ಹೇಳ್ತಾ ಇದ್ದೇನೆ ಅಂತಂದರೆ, ಬಿಕಾಸ್ ಈ ಸೀಡ್ಸ್ಗಳಿಂದ ನಾವು ವರ್ಷವಿಡೀ ಊಟ ಮಾಡ್ತೇವೆ. ಅಟ್ ದ ಸೇಮ್ ಟೈಮ್ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ಯೂಸ್ ಇಟ್ ಆಸ್ ದ ಪರ್ಟಿಕ್ಯುಲರ್ ನೆಕ್ಸ್ಟ್ ಜನ್ರೇಷನ್ಗೆ ಏನು ಅವಶ್ಯಕತೆ ಅದು ಉಪಯೋಗಿಸ್ಕೊಳ್ತೇವೆ ಟು ಗ್ರೋ ದೆಮ್ ಅಲ್ವಾ, ನೆಕ್ಸ್ಟ್ ಜನ್ರೇಷನ್ ಗ್ರೋ ಮಾಡೋಕ್ಕೆ, ರೈಟ್. ಸೊ ಹೆನ್ಸ್ ಹೌ ಲಾಂಗ್ ಡೂ ದ ಸೀಡ್ಸ್ ರಿಮೇನ್ ಅಲೈವ್ ಆಫ್ಟರ್ ದೇ ಆರ್ ಡಿಸ್ಪರ್ಸ್ಡ್ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಅವುಗಳು ಪಸರಿಸಿದ ಮೇಲೆ, ಹರಡಿದ ಮೇಲೆ ಎಷ್ಟು ತಿಂಗಳುಗಳ ಕಾಲ ಅಥವಾ ಎಷ್ಟು ದಿನಗಳ ಕಾಲ, ಎಷ್ಟು ದರ್ ಇಸ್ ನೋ ಟೈಮ್ ಪೀರಿಯಡ್. ಸೊ ಅವನು ಹೇಳ್ತಾ ಇದ್ದಾನೆ ಅವುಗಳು ವಯಬಲ್ ಆಗಿರ್ತವೆ, ಅಂದರೆ ಜರ್ಮಿನೇಟ್ ಆಗೋಕ್ಕೆ ಎಬಿಲಿಟಿಯನ್ನು ಹೊಂದಿರ್ತವೆ. ಸೊ ಅದಕ್ಕೆ ಆನ್ಸರ್ ಹೇಳ್ತಾ ಇದ್ದಾನೆ ನೋಡ್ರಿ, ಏನಂತ ಹೇಳ್ತಾ ಇದ್ದಾನೆ, ದಿಸ್ ಪೀರಿಯಡ್ ಗೇನ್ ವೇರೀಸ್ ಜನರಲಿ, ಅದರಲ್ಲಿ ವೇರಿಯೇಷನ್ ಇದೆ. ಇನ್ ಫ್ಯೂ ಸ್ಪೀಶೀಸ್ ದ ಲೂಸ್ ವಯಾಬಿಲಿಟಿ ವಿದಿನ್ ಫ್ಯೂ ಮಂತ್ಸ್. ಅಂದರೆ ಕೆಲವು ತಿಂಗಳುಗಳಲ್ಲಿ ಕೆಲವು ಸೀಡ್ಸ್ಗಳು ತನ್ನ ವಯಾಬಿಲಿಟಿಯನ್ನು, ತನ್ನ ಕ್ಷಮತೆಯನ್ನು, ಜರ್ಮಿನೇಟ್ ಆಗುವಂಥ ಕ್ಷಮತೆಯನ್ನು ಕಳ್ಕೊಂಡ್ಬಿಡ್ತವೆ ಅಂತೇಳಿ ಹೇಳ್ತಾ ಇದ್ದಾನೆ. ಸೀಡ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಪೀಶೀಸ್ ಲಿವ್ ಫಾರ್ ಸೆವರಲ್ ಇಯರ್ಸ್. ಕೆಲವೊಂದಿದೆ ಭಾಳ ವರ್ಷಗಳು ಕೂಡ ಇರ್ತವೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಬೆಂಡೆಕಾಯಿಯನ್ನು ಮಾಡಿದ್ರೆ, ಆ ಬೆಂಡೆಕಾಯಿಯ ಕೊನೆಯ ಒಂದಿಷ್ಟು ಪರ್ಟಿಕ್ಯುಲರ್ ಫ್ರೂಟ್ಸ್ಗಳನ್ನು ಅಥವಾ ಬೆಂಡೆಕಾಯಿನ ಮನೆಯ ಒಂದು ಪರ್ಟಿಕ್ಯುಲರ್ ನಾವೇನಂತ ಕರಿತೇವೆ ಅಂದರೆ ಪಕಾಸ್ ಅಂತ ಕರಿತೇವೆ. ಸೊ ಅದಕ್ಕೆ ಸ್ಟೋರ್ ಮಾಡಿಟ್ಟಿರ್ತಾರೆ ಅಲ್ಲಿ, ಎಲ್ಲಿ ಹೊಗೆ ಹೋಗ್ತದೋ ಅಲ್ಲಿ. ಯಾಕೆಂದರೆ ಮುಂದಿನ ವರ್ಷಕ್ಕೆ ಅದನ್ನೇ ಬೀಜವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ, ಆಯಿತಾ. ಸೊ ಅದು 1 ವರ್ಷ ಬದುಕುತ್ತೆ. ಸೊ 1 ವರ್ಷ ಆದಮೇಲೆ ಕೂಡ ಹುಟ್ಟುತ್ತವೆ ಅವುಗಳಲ್ಲಿ. ಸೀಡ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಅದಾಯಿತು. ಸಮ್ ಆಫ್ ದ ಸೀಡ್ಸ್ ಕ್ಯಾನ್ ರಿಮೇನ್ ಅಲೈವ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಕೆಲವೊಂದು ಸೀಡ್ಸ್ಗಳಿದ್ದಾವೆ 100 ವರ್ಷಗಳ ಕಾಲ ವಯಾಬಿಲಿಟಿಯನ್ನು ಕಳ್ಕೊಳ್ಳೋದಿಲ್ಲ. ದೆರ್ ಆರ್ ಸೆವೆರಲ್ ರೆಕಾರ್ಡ್ಸ್ ಆಫ್ ಎವ್ರಿ ಓಲ್ಡ್ ಯೆಟ್ ವಯಬಲ್ ಸೀಡ್ಸ್. ದ ಓಲ್ಡೆಸ್ಟ್ ಈಸ್ ದಟ್ ಆಫ್ ಲ್ಯುಪೈನ್. ಲ್ಯುಪೈನ್ ಅಂತ ಹೇಳಿ ಒಂದು ಸ್ಪೀಶೀಸ್ ಇದೆ. ಆ ಸ್ಪೀಶೀಸ್ನಲ್ಲಿ ಬೇಸಿಕಲಿ ಏನಾಗುತ್ತೆ, ಆ ಸ್ಪೀಶೀಸು ಬಹಳಷ್ಟು ದಿನಗಳ ತನಕ ತನ್ನ ವಯಾಬಿಲಿಟಿಯನ್ನು ಇಟ್ಕೊಂಡಿದ್ದಾವೆ. ಎಕ್ಸಾಂಪಲ್ ಹೇಳ್ತಾನೆ ನೋಡ್ರಿ, ಅದಕ್ಕೆ ಎಕ್ಸಾಂಪಲ್ ಅಲ್ಲ, ಅದಕ್ಕೆ ಬೇಸಿಕಲಿ ಹೇಳ್ತಾನವನು, ಅದರ ಹೆಸರನ್ನ ಲ್ಯುಪಿನಸ್ ಆರ್ಕಿಟಿಕಸ್ ಅಂತ ಹೇಳಿ. ಏನಂತ ಹೇಳಿ? ಲ್ಯುಪಿನಸ್ ಆರ್ಕಿಟಿಕಸ್ ಅಂತ ಹೇಳಿ. ಎಸ್ಕವೇಟೆಡ್ ಫ್ರಮ್ ಆರ್ಕಿಟಿಕ್ ಟಂಡ್ರಾ. ಎಲ್ಲಿಂದ? ಆರ್ಕಿಟಿಕ್ ಟಂಡ್ರಾದಿಂದ ಇದನ್ನ ಎಸ್ಕವೇಟ್ ಮಾಡಿದ್ದಾರೆ, ನೆಲದಿಂದ ತೆಗೆದಿದ್ದಾರೆ. ದೀಸ್ ಸೀಡ್ಸ್ ಜರ್ಮಿನೇಟೆಡ್ and flowered after estimated record of 10,000 years of dormancy. 10,000 ವರ್ಷಗಳ ತನಕ ಅವುಗಳು ಭೂಮಿ ಅಡಿಯಲ್ಲಿದ್ವು. ವಿದೌಟ್ ಜರ್ಮಿನೇಟ್ ಆಗಲೇ ಇಲ್ಲಾಗಿತ್ತು. ಭೂಮಿಯಿಂದ ತೆಗೆದ ಮೇಲೂ ಕೂಡ ಅದು ಜರ್ಮಿನೇಟ್ ಆಯಿತು ಅಂತೇಳಿ ಹೇಳ್ತಾ ಇದ್ದಾನೆ. ರೀಸೆಂಟ್ ರೆಕಾರ್ಡ್ ಆಫ್ 2000 year old viable seed is of the date palm. ಒಂದು ಡೇಟ್ ಪಾಮಿನ ಬೀಜ ಕೂಡ 2000 ವರ್ಷ ಆದಮೇಲೆ ಏನೋ ಹುಟ್ಟಿತು, ಪ್ಲಾಂಟ್ ಆಯಿತು. ಫೀನಿಕ್ಸ್ ಡಕ್ಟೈಲಿಫೆರಾ ಅಂತ ಹೇಳಿ ಆನ್ಸರು. ಫೀನಿಕ್ಸ್ ಡಕ್ಟೈಲಿಫೆರಾ ಡಿಸ್ಕವರ್ಡ್ ಡ್ಯೂರಿಂಗ್ ದ ಆರ್ಕಿಯೋಲಾಜಿಕಲ್ ಎಕ್ಸ್ಕವೇಷನ್ ಅಟ್ ಕಿಂಗ್ ಹೆರಾಲ್ಡ್ಸ್ ಪ್ಯಾಲೇಸ್ ನಿಯರ್ ದ ಡೆಡ್ ಸಿ ಅಂತೇಳಿ ಕರೀತಾರೆ. ಸೊ ಇದು ಇಂಪಾರ್ಟೆಂಟು. ಇಲ್ಲಿ 2 ಎಕ್ಸಾಂಪಲ್, ಒಂದು ಲ್ಯುಪಿನಸ್ ಆರ್ಕಿಟಿಕಸ್, ಇನ್ನೊಂದು ಫೀನಿಕ್ಸ್ ಡಕ್ಟೈಲಿಫೆರಾ. ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಅವುಗಳನ್ನ ಎಸ್ಕವೇಟ್ ಮಾಡಿ ತೆಗೆದ್ರು ಆ್ಯಂಡ್ ಅದು ಹೇಗೆ ಯೂಸ್ ಆಯಿತು ಅಂತ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಮಾತ್ರ ಮರಿಬೇಡ್ರಿ, 2 ಇಂಪಾರ್ಟೆಂಟು. ಆರ್ಕಿಟಿಕ್ ಟಂಡ್ರಾದಲ್ಲಿ ಸಿಕ್ಕಿರುವಂತಹ ಒಂದು ಯಾವುದು 10,000 year ನಂತರ
ಜರ್ಮಿನೇಟ್ ಆಗಿರುವಂತಹ ಯಾವುದು ಲಿಪಿನಸ್ ಆರ್ಕಿಟಿಕಸ್ ಅಥವಾ ಲಿಪೈನ್, ಆ್ಯಂಡ್ ಇನ್ನೊಂದು ಡೇಟ್ ಪಾಮ್, ದಟ್ ಇಸ್ ಫೀನಸ್ ಡಕ್ಟೈಲಿಫೆರಾ, ಕಿಂಗ್ ಹೆರಾಡ್ಸ್ ಪ್ಲೇಸಲ್ಲಿ ಸಿಕ್ಕಿರುವಂಥದ್ದು. ಎರಡು ತುಂಬ ಇಂಪಾರ್ಟೆಂಟ್ ನೆನಪಿರಲಿ. ನೆಕ್ಸ್ಟ್, after completing a brief account on sexual reproduction of flowering plants, it would be worth attempting to comprehend the enormous reproductive capacity of some flowering plants by asking the following questions. How many eggs are present in the embryo sac? ಎಷ್ಟಿದೆ ಹೇಳಿ, ಆನ್ಸರ್ ಮಾಡ್ಬೇಕು ನೀವು. ಇದಕ್ಕೆ ಕಮೆಂಟಲ್ಲಿ ಆನ್ಸರ್ ಮಾಡಿದ್ನಾ? How many embryo sacs are present in a ovule? How many ovules are present in the ovary? ಓವರಿಯಲ್ಲಿ ಎಷ್ಟು ಓವ್ಯೂಲ್ಸ್ಗಳಿದ್ದಾವೆ? ಹೌ ಮೆನಿ ಓವರೀಸ್ ಆರ್ ಪ್ರೆಸೆಂಟ್ ಇನ್ ಟಿಪಿಕಲ್ ಫ್ಲವರ್? ಓಕೆ, ಇದಕ್ಕೆಲ್ಲ ಆನ್ಸರ್ ಮಾಡಬೇಕು. ಹೌ ಮೆನಿ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ಅ ಟ್ರೀ ಆ್ಯಂಡ್ ಸೋ ಆನ್. ಅದೇ ಥರದ ಬೇರೆ ಬೇರೆ ಆನ್ಸರ್ಸ್ಗಳನ್ನು ನೀವು ಮಾಡ್ಬೋದು. ಸೊ ದೀಸ್ ಆರ್ ದ ಕ್ವಶನ್ಸ್ ವಾಟ್ ಯು ಕ್ಯಾನ್ ಆನ್ಸರ್. ಕಮೆಂಟ್ ಮಾಡಿ. ಓಕೆ ಓಕೆ ಸೊ ಇಲ್ಲೊಂದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡೋಣ. ಕ್ಯಾನ್ ಯು ಥಿಂಕ್ ಆಫ್ ಸಮ್ ಪ್ಲಾಂಟ್ಸ್ ವಿಚ್ ಫ್ರೂಟ್ಸ್ ಕಂಟೈನ್ ವೆರಿ ಲಾರ್ಜ್ ನಂಬರ್ ಆಫ್ ಸೀಡ್ಸ್? ತುಂಬ ಸೀಡ್ಸ್ಗಳಿರುವಂಥ ಫ್ರೂಟ್ ಯಾವುದಾದ್ರು ಗೊತ್ತಿದೆಯಾ? ಆರ್ಕಿಡ್ಸ್ ಫ್ರೂಟ್ಸ್ ಆರ್ ಒನ್ ಸಚ್ ಕ್ಯಾಟಗರಿ. ಆರ್ಕಿಡ್ಸ್ ಅಂತ ಹೇಳಿ ಒಂದಿಷ್ಟು ಪ್ಲಾಂಟ್ಸ್ಗಳಿದ್ದಾವೆ, ವೆರಿ ಸ್ಪೆಷಲ್ ಟೈಪ್ ಆಫ್ ಪ್ಲಾಂಟ್ಸ್. ಓಕೆ, ಇನ್ ವಿಚ್ ಫ್ಲವರ್ಸ್ ಆರ್ ಟೂ ಗುಡ್, ಚಂದ ಕಾಣಿಸ್ತದೆ, ಬಹಳ ಚಂದ ಇರ್ತದೆ ಫ್ಲವರ್ಸ್ಗಳು. ಆರ್ ಸಚ್ ಕ್ಯಾಟಗರಿ ಆಫ್ ಈಚ್ ಫ್ರೂಟ್ ಕಂಟೈನ್ಸ್ ಥೌಸಂಡ್ಸ್ ಆಫ್ ಟೈನಿ ಸೀಡ್ಸ್. ಥೌಸಂಡ್ಸ್ ಆಫ್ ಟೈನಿ ಸೀಡ್ಸ್ ಇದೆ. ಸಿಮಿಲರ್ ಇನ್ ದ ಕೇಸ್ ಆಫ್ ಫ್ರೂಟ್ಸ್ ಆಫ್ ಸಮ್ parasitic species such as Orobhanche and Stirga. Orobhanche and Stirga. One second. Yeah. Okay. So Orobhanche and Stirga ಅಂತ ಏನಿದೆಯೋ, ಸೊ ಇವುಗಳಲ್ಲಿ ಬಹಳಷ್ಟು ಪ್ಯಾರಸೈಟಿಕ್ ಸ್ಪೀಶೀಸ್ಗಳಿವು, ಅಂದರೆ ಬೇರೆ ಒಂದು ಪ್ಲಾಂಟ್ಗಳ ಮೇಲೆ ಫೀಡ್ ಮಾಡುವಂಥದ್ದು. ಸೊ ಅವುಗಳಲ್ಲಿ ಕೂಡ ಬಹಳಷ್ಟು ಸೀಡ್ಸ್ಗಳನ್ನು ನೋಡ್ತೇವೆ ನಾವು. ಹ್ಯಾವ್ ಯು ಸೀನ್ ಎನಿ ಟೈನಿ ಸೀಡ್? ಫೈಕಸ್ ಇದನ್ನು ನೀವೆಲ್ಲ ನೋಡಿರಬೇಕು. ಫೈಕಸ್ ಫ್ರೂಟ್ಸ್, ಯು ಕ್ಯಾನ್ ಸಿ ಫಿಗ್ ಫ್ರೂಟ್ಸ್ ಅಂತ ಕರಿತೇವೆ ನಾವು ಅದನ್ನು. ಒನ್ ಆಫ್ ದ ಎಕ್ಸಾಂಪಲ್ ಇಸ್ ಯುವರ್ ಅರಳಿ ಮರದ ಹಣ್ಣು ಇರ್ತದಲ್ವ, ಅದು ಎಕ್ಸಾಂಪಲ್. ಆಯ್ತಾ? ಓಕೆ ಓಕೆ ನೆಕ್ಸ್ಟ್, ದೀಸ್ ಆಲ್ ಕ್ವಶನ್ಸ್ ಆರ್ ದೇರ್, ಸೊ ವಿಚ್ ಇಸ್ ನಾಟ್ so important for you. So let's move to the next last part of this particular chapter, that is apomixis and polyembryony ಅಂತ ಹೇಳಿ. ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದು. ಆಯ್ತಾ? ಆಲ್ ದೋ ಸೀಡ್ಸ್ ಇನ್ ಜನರಲ್ ಆರ್ ಪ್ರೊಡಕ್ಟ್ಸ್ ಆಫ್ ಫರ್ಟಿಲೈಸೇಷನ್. ಅ ಫ್ಯೂ ಫ್ಲವರಿಂಗ್ ಪ್ಲಾಂಟ್ಸ್ such as some species of Asteraceae and grasses have evolved a special type of mechanism to produce seeds without fertilization. ತುಂಬ ಇಂಪಾರ್ಟೆಂಟು ಕ್ವಶನ್ ಕೇಳ್ತಾನೆ. ದೇ ಆರ್ ಕಾಲ್ಡ್ ಅಪೋಮಿಕ್ಸಿಸ್ ಅಂತ ಹೇಳಿ. ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಸೀಡ್ಸ್ ವಿದೌಟ್ ಫರ್ಟಿಲೈಸೇಷನ್. ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ವಿಧಾನ ಹೇಗೆ ಅಂತಂದರೆ ವಿದೌಟ್ ದ ಫರ್ಟಿಲೈಸೇಷನ್. ಅದಕ್ಕೆ ಅಪೋಮಿಕ್ಸಿಸ್ ಅಂತ ಕರಿತವೆ. ಓಕೆ, ವಾಟ್ ಈಸ್ ಫ್ರೂಟ್ ಪ್ರೊಡಕ್ಷನ್ ವಿದೌಟ್ ಫರ್ಟಿಲೈಸೇಷನ್ ಕಾಲ್ಡ್? ಪಾರ್ಥೆನೋಕಾರ್ಪಿ ಅಂತ ಕರಿತೇವಲ್ವಾ? ಏನು ಫ್ರೂಟ್ನ ಫಾರ್ಮೇಷನ್ ವಿದೌಟ್ ಫರ್ಟಿಲೈಸೇಷನ್ ಆದರೆ ಪಾರ್ಥೆನೋಕಾರ್ಪಿ. ದಸ್ ಅಪೋಮಿಕ್ಸಿಸ್ ಇಸ್ ಅ ಫಾರ್ಮ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಇದು ನೋಡಿ, ಇದು ಇಂಪಾರ್ಟೆಂಟ್. ಮಿಮಿಕ್ಸ್ ಸೆವರಲ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ದರ್ ವುಡ್ ಬಿ ಅ ಕ್ವಶನ್, ಅಸೆಕ್ಷುವಲ್ ರಿಪ್ರೊಡಕ್ಷನ್ ದಟ್ ಮಿಮಿಕ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಕೇಳ್ತಾನೆ. ಆಗ ನೀವೇನು ಬರೀತೀರಾ? ಅಪೋಮಿಕ್ಸಿಸ್ ಬಗ್ಗೆ ಬರೀಬೇಕು. ಸೊ ಅಪೋಮಿಕ್ಸಿಸ್ ಏನು ಬರೀತೀರಾ? ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಸೀಡ್ಸ್ ವಿದೌಟ್ ಫರ್ಟಿಲೈಸೇಷನ್ ಆರ್ ಕಾಲ್ಡ್ ಆಸ್ ಅಪೋಮಿಕ್ಸಿಸ್. ಆಯ್ತಾ? ಎಕ್ಸಾಂಪಲ್ ಆಸ್ಟ್ರೇಸಿಯಾ ಗ್ರಾಸಸ್ ಅಂತ ಬರೀತೀರಾ. ಸೊ ಆಗ ನಿಮ್ಮ ಸ್ಟೇಟ್ಮೆಂಟ್ ಜಸ್ಟಿಫೈ ಆಯಿತು. ಯಾಕೆಂದರೆ ಇದರಲ್ಲಿ ಹಾಗೆ ಆಗುತ್ತೆ. ಇದು ಒಂದು ರೀತಿಯ ಅಸೆಕ್ಷುವಲ್ ರಿಪ್ರೊಡಕ್ಷನ್ ವಿಚ್ ಮಿಮಿಕ್ಸ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು? ಅಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ದ ಪ್ರೊಸೆಸ್, ಓಕೆ, ವೇರ್ ದರ್ ವುಡ್ ಬಿ ನೋ ಫ್ಯೂಷನ್ ಆಫ್ ಗ್ಯಾಮೆಟ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಯಾವುದೇ ರೀತಿಯ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗೋದಿಲ್ಲ, ಬಿಕಾಸ್ ಪ್ರೊಡಕ್ಷನ್ನೇ ಆಗೋದಿಲ್ಲ ಅಲ್ವಾ? ದೇಹದ ಯಾವುದಾದ್ರೂ ಒಂದು ಭಾಗ ಡಿವೈಡ್ ಆಗುತ್ತೆ ವೆಜಿಟೇಟಿವ್ ರಿಪ್ರೊಡಕ್ಷನಲ್ಲಿ ಅಲ್ವಾ? ಸೊ ಅಥವಾ ಕ್ಲೋನ್ಸ್ ಅಂತ ಕರಿತೇವೆ ಅವುಗಳನ್ನು ಅಲ್ವಾ? ದ ಪ್ರೊಡಕ್ಷನ್ ಇಸ್ ನೌನ್ ಟು ಬಿ ಆಸ್ ಕ್ಲೋನ್ಸ್. ದ ಒನ್ಸ್ ವಿಚ್ ಆರ್ ಫಾರ್ಮ್ ಟು ಬಿ ನೌನ್ ಆಸ್ ಕ್ಲೋನ್ಸ್ ಅಂತ ಹೇಳಿ ಕರಿತೇವೆ, ತದ್ರೂಪಿಗಳು ಅಲ್ವಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ರಿ, ಇದರಿಂದ ಈ ಒಂದು ಪ್ರೊಸೆಸ್ಸಿಂದ ನಾವು ಅಪೋಮಿಕ್ಸಿಸಿಂದ ಯಾವ ಸೀಡ್ಸ್ಗಳು ಪ್ರೊಡ್ಯೂಸ್ ಆಗಿರ್ತವೋ ಅವುಗಳು ತದ್ರೂಪಿಗಳಾಗಿರ್ತವೆ. ದರ್ ವುಡ್ ಬಿ ನೋ ವೇರಿಯೇಷನ್, ನೋ ಪರ್ಟಿಕ್ಯುಲರ್ ಚೇಂಜ್ ಇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್.
there would be a stable characteristics is going to be maintained. ಹಾಗಾಗಿ ಅದನ್ನ ಏನಂತ ಕರಿತೇವೆ ನಾವು, ದಿಸ್ ಈಸ್ ಅ ಪರ್ಟಿಕ್ಯುಲರ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಸೀಡ್ಸ್ಗಳಲ್ಲಿ ಬದಲಾವಣೆಗಳಾಗೋದಿಲ್ಲ. ನೋಡ್ರಿ, there are several ways of development of apomictic seeds. In some species, the diploid egg cell is formed without reduction, division and develops into embryo without fertilization. ನೋಡಿ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಬಹಳಷ್ಟು ಮೆಥಡ್ಗಳಿದಾವೆ, ಅದನ್ನು ಒಂದೆರಡು ಹೇಳ್ತಾ ಇದ್ದಾನೆ. There are, in some species, the diploid egg cell is formed without reductional division. ಅಂದ್ರೆ ನಾವು ರೆಗ್ಯುಲರ್ ಆಗಿ ಎಂಬ್ರಿಯೋದಲ್ಲಿ ಹೆಪ್ಲಾಯ್ಡ್ ಎಗ್ ಸೆಲ್ ಅನ್ನು ನೋಡ್ತಾ ಇದ್ದಾವೆ, ಆದ್ರೆ ಇಲ್ಲಿ ನೋಡ್ತೇವೆ ಕೆಲವೊಂದು ಈ ಪ್ಲಾಂಟ್ಸ್ಗಳಲ್ಲಿ ಡಿಪ್ಲಾಯ್ಡ್ ಎಗ್ ಸೆಲ್ಸ್ಗಳನ್ನ ನೋಡ್ತೇವೆ ನಾವು. ಫಾರ್ ಎಕ್ಸಾಂಪಲ್ ಆಫ್ ಆಸ್ಟ್ರೇಸಿಯಾ ಅಂಡ್ ಗ್ರಾಸಸ್. ಅಂಡ್ ಅದು ಏನಾಗುತ್ತೆ, ಇಟ್ ಡೆವಲಪ್ಸ್ ಇನ್ ಟು ಅ ನ್ಯೂ ಯಂಗ್ ಒನ್ ಅಲ್ವಾ. ದೆನ್ ಎಂಬ್ರಿಯೋ ಆಗಿ ವಿದೌಟ್ ಫರ್ಟಿಲೈಸೇಷನ್ ಫಾರ್ಮ್ ಆಗುತ್ತೆ, ರೈಟ್? ಓಕೆ. ಮೋರ್ ಆಫನ್ ಆಸ್ ಇನ್ ಮೆನಿ ಸಿಟ್ರಸ್ ಅಂಡ್ ಮ್ಯಾಂಗೋ. ನೋಡಿ ಮುಂದೆ ಹೋಗುವ, ನೆಕ್ಸ್ಟ್ ಪಾರ್ಟ್ ಇದು. ಸಿಟ್ರಸ್ ಮತ್ತೆ ಮ್ಯಾಂಗೋದಲ್ಲಿ ಏನಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಲೆಟ್ಸ್ ಸಿ. ಓಕೆ, ನೋಡಿ, ಸಿಟ್ರಸ್ ಮತ್ತೆ ಮ್ಯಾಂಗೋದಲ್ಲಿ ಏನಾಗುತ್ತೆ, ವೆರೈಟೀಸ್ ಆಫ್ ಸಮ್ ಆಫ್ ದ ನ್ಯೂಸೆಲ್ಲಾರ್ ಸೆಲ್ಸ್ ಸರೌಂಡಿಂಗ್ ದ ಎಂಬ್ರಿಯೋ ಸ್ಯಾಕ್ ಸ್ಟಾರ್ಟ್ಸ್ ಡಿವೈಡಿಂಗ್, protrude into the embryo sac and develop into embryos. In such species, each ovule contain many embryos. Occurrence of more than one embryo in a seed is referred to as polyembryony. ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಸಿಟ್ರಸ್ ನಾವು ವೆರೈಟಿಯನ್ನು ತಗೊಂಡ್ರೆ, ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ಈ ನ್ಯೂಸೆಲ್ಲಾರ್ ಸೆಲ್ಸ್ಗಳು, ನ್ಯೂಸೆಲ್ಲಸ್ ಅಂತ ಹೇಳಿ ಕರಿತಾವಲ್ವಾ, ಅಲ್ಲಿ ಸೆಲ್ಸ್ ಇರ್ತದಲ್ವಾ ಎಂಬ್ರಿಯೋ ಸ್ಯಾಕ್ಸ್ನ ಸುತ್ತಲೂ, ಆ ಸೆಲ್ಸ್ಗಳು ಫಾರ್ ಎಕ್ಸಾಂಪಲ್ ಇಫ್ ಐ ಡ್ರಾ ಲೈಕ್ ದಿಸ್, ನಾನು ಇಲ್ಲೇ ಡ್ರಾ ಮಾಡ್ತೇನೆ ನೋಡ್ರಿ, ಆಯಿತಾ? ಹೀಗೆ ಇರ್ತದೆ, ಹೌದಾ? ಇಲ್ಲೆಲ್ಲ ನ್ಯೂಸೆಲ್ಲಸ್ ಸೆಲ್ಸ್ಗಳು ಇರ್ತದೆ, ಎಂಬ್ರಿಯೋ ಸ್ಯಾಕ್ ಇಲ್ಲೆಲ್ಲ ನ್ಯೂಸೆಲ್ಲಸ್ ಸೆಲ್ಸ್ ಇರ್ತವೆ. ಇದೇ ನ್ಯೂಸೆಲ್ಲಸ್ ಸೆಲ್ಸ್ಗಳು ಏನಾಗಿ ಡೆವಲಪ್ ಆಗುವಂಥದ್ದು, ದೇ ಗೋಯಿಂಗ್ ಟು ಡೆವಲಪ್ ಇಂಟು ದ ವಿಚ್ ಒನ್ ಎಂಬ್ರಿಯೋ ಸ್ಯಾಕ್, ಡಿವೈಡಿಂಗ್, ಪ್ರೊಟ್ರೂಡ್ ಇನ್ ಟು ದ ಎಂಬ್ರಿಯೋ ಸ್ಯಾಕ್. ಎಂಬ್ರಿಯೋ ಸ್ಯಾಕ್ನ ಒಳಗಡೆಗೆ ಪ್ರೊಟ್ರೂಡ್ ಆಗುತ್ತೆ, ಆಯ್ತಾ? ಅಂಡ್ ಸಚ್ ಸ್ಪೀಸೀಸ್ ಇನ್ ಈಚ್ ಓವ್ಯೂಲ್ ಕಂಟೈನ್ ಮೆನಿ ಎಂಬ್ರಿಯೋಸ್, ತುಂಬ ಎಂಬ್ರಿಯೋಸ್ಗಳಾಗ್ಬಿಡ್ತವೆ. ಆ್ಯಂಡ್ ಒಂದಕ್ಕಿಂತ ಹೆಚ್ಚು ಎಂಬ್ರಿಯೋ ಇದ್ರೆ ಅದನ್ನ ಪಾಲಿ ಎಂಬ್ರಿಯೋನಿ ಅಂತೇಳಿ ಕರಿತೇವೆ. ವಿ ಕಾಲ್ ಇಟ್ ಆಸ್ ಪಾಲಿ ಎಂಬ್ರಿಯೋನಿ ಅಂತೇಳಿ ಕರಿತೇವೆ. ಮೋರ್ ದೆನ್ ಏನಿದ್ರೆ ಮೋರ್ ದೆನ್ ಒಂದು ಎಂಬ್ರಿಯೋ ಇದ್ರೆ ಅದನ್ನ ಪಾಲಿ ಎಂಬ್ರಿಯೋನಿ. ಆರೆಂಜನ್ನು ಸ್ಕ್ವೀಸ್ ಮಾಡಿ ನೋಡಿ, ಬಹಳಷ್ಟು ಅದರಲ್ಲಿ ಸೀಡ್ಸ್ಗಳಿರ್ತವೆ, ರೈಟ್? ಅಬ್ಸರ್ವ್ ಮಾಡಿರ್ಬೋದು ಅಲ್ವಾ? ಅಬ್ಸರ್ವ್ ಮೆನಿ ಎಂಬ್ರಿಯೋಸ್ ಆಫ್ ಡಿಫರೆಂಟ್ ಸೈಜಸ್ ಆ್ಯಂಡ್ ಶೇಪ್ಸ್ ಫ್ರಮ್ ಈಚ್ ಸೀಡ್. ಪ್ರತಿ ಸೀಡ್ಸಲ್ಲಿ ಕೂಡ ಸೀಡ್ಸ್ಗಳು ಜಾಸ್ತಿ ಇರ್ತವೆ, ಬಿಕಾಸ್ ಓವ್ಯೂಲ್ಸ್ ಜಾಸ್ತಿ ಇರುತ್ತೆ. ಆ ಸೀಡ್ಸ್ಗಳ ಒಳಗಡೆಗೆ ನೀವು ಸ್ಕ್ವೀಸ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ಎಂಬ್ರಿಯೋಸ್ಗಳನ್ನು ನೋಡ್ಬೋದು. ಕೌಂಟ್ ದ ನಂಬರ್ ಆಫ್ ಎಂಬ್ರಿಯೋಸ್ ಇನ್ ಈ ಸೀಡ್ಸ್, ವಾಟ್ ವುಡ್ ಬಿ ದ ಜೆನೆಟಿಕ್ ನೇಚರ್ ಆಫ್ ಅಪೋಮಿಕ್ಟಿಕ್ ಸೀಡ್ಸ್. ಇದು ಇಂಪಾರ್ಟೆಂಟ್. ಜೆನೆಟಿಕ್ ನೇಚರ್ ಆಫ್ ಅಪೋಮಿಕ್ಟಿಕ್ ಸೀಡ್ಸ್, ದರ್ ವಿಲ್ ಬಿ ನೋ ಚೇಂಜ್, ವೇರಿಯೇಷನ್ ಆಗೋದೇ ಇಲ್ಲ, ದರ್ ವಿಲ್ ಬಿ ನೋ ವೇರಿಯೇಷನ್ ಅಲ್ವಾ? ಕ್ಯಾನ್ ದೇ ಬಿ ಕಾಲ್ಡ್ ಕ್ಲೋನ್ಸ್? ಎಸ್, ದೇ ಕ್ಯಾನ್ ಬಿ ಕಾಲ್ಡ್ ಆಸ್ ಕ್ಲೋನ್ಸ್, ರೈಟ್? ಓಕೆ. ಈ ಅಪೋಮಿಕ್ಟಿಕ್ ಸೀಡ್ಸ್ಗಳು ರೈತನಿಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಹೇಳಿ ಒಂದು ಕ್ವಶನ್ ಕೇಳ್ತಾನೆ, ಅದಕ್ಕೆ ಈಗ ಆನ್ಸರ್ ನೋಡ್ತಾ ನಾವು, ಆಯ್ತಾ? ರೈತನಿಗೆ ಯಾವ ರೀತಿಯಲ್ಲಿ ಅಪೋಮಿಕ್ಟಿಕ್ ಸೀಡ್ಸ್ಗಳು ಹೆಲ್ಪ್ ಮಾಡ್ತವೆ? ಹೈಬ್ರಿಡ್ ವೆರೈಟೀಸ್ ಆಫ್ ಸೆವೆರಲ್ ಆಫ್ ಅವರ್ ಫುಡ್ ಅಂಡ್ ವೆಜಿಟೇಬಲ್ ಕ್ರಾಪ್ಸ್ ಆರ್ ಬೀಯಿಂಗ್ ಎಕ್ಸ್ಟೆನ್ಸಿವ್ಲಿ ಕಲ್ಟಿವೇಟೆಡ್. ಅಂದ್ರೆ ಹೈಬ್ರಿಡ್ ವೆರೈಟಿಯನ್ನು ಬಹಳಷ್ಟು ಕಲ್ಟಿವೇಟ್ ಮಾಡ್ತಾ ಇದ್ದಾವೆ. ಕಲ್ಟಿವೇಶನ್ ಆಫ್ ಹೈಬ್ರಿಡ್ಸ್ ಹ್ಯಾಸ್ ಟ್ರೆಮೆಂಡಸ್ಲಿ ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ. ನಮಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ. ಒನ್ ಆಫ್ ದ ಪ್ರಾಬ್ಲಮ್ ಆಫ್ ಹೈಬ್ರಿಡ್ಸ್ ಇಸ್ ದಟ್ ಹೈಬ್ರಿಡ್ ಸೀಡ್ಸ್ ಹ್ಯಾವ್ ಟು ಬಿ ಪ್ರೊಡ್ಯೂಸ್ಡ್ ಎವ್ರಿ ಇಯರ್. ಪ್ರತಿ ವರ್ಷ ಕೂಡ ಹೈಬ್ರಿಡ್ ಸೀಡ್ಸ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಫಾರ್ ಎವ್ರಿ ಇಯರ್ಸ್ ಈಲ್ಡ್, ಟು ಗೆಟ್ ದ ಈಲ್ಡ್. ಇಫ್ ದ ಸೀಡ್ಸ್ ಕಲೆಕ್ಟೆಡ್ ಫ್ರಮ್ ದ ಹೈಬ್ರಿಡ್ಸ್ ಆರ್ ಸೋನ್ ಅಂದ್ರೆ ಸೊ ನಾವು ಬಿತ್ತಿದಾಗ ಅಂತ ಹೇಳಿ, ಬಿತ್ತು ಅಂತ ಹೇಳಿ, ಆಯ್ತಾ? ದ ಪ್ಲಾಂಟ್ಸ್ ಇನ್ ದ ಪ್ರೋಜೆನಿ ವಿಲ್ ಸೆಗ್ರಿಗೇಟ್ ಅಂಡ್ ಡು ನಾಟ್ ಮೇಂಟೈನ್ ಹೈಬ್ರಿಡ್ ಕ್ಯಾರೆಕ್ಟರ್ಸ್. ಅಂದ್ರೆ ಅಫ್ಕೋರ್ಸ್ ಕ್ರಾಸ್ ಪಾಲಿನೇಷನ್ ಅಂದಾಗ ಅದ್ರಲ್ಲಿ ವೇರಿಯೇಷನ್ ಆಗಿಬಿಡ್ತವೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪ್ರೊಡಕ್ಷನ್ ಆಫ್ ಹೈಬ್ರಿಡ್ ಸೀಡ್ಸ್ ಆರ್ ಕಾಸ್ಟ್ಲಿ, ಅದು ಕಾಸ್ಟ್ಲಿ ಮೆಥಡ್. ಹಾಗಾಗಿ ಸೊ ನಾವೇನು ಮಾಡಿದ್ವಿ, ಸೊ ಒಂದು ಇಂಪಾರ್ಟೆಂಟ್ ಫಾರ್ಮುಲಾವನ್ನು ಮಾಡಿದ್ದೇವೆ ನೋಡ್ರಿ, ಹೇಳ್ತಾನೆ. ಇಫ್ ದೀಸ್ ಹೈಬ್ರಿಡ್ಸ್ ಆರ್ ಮೇಡ್ ಇನ್ ಟು ಅಪೋಮಿಕ್ಟಿಕ್ಸ್, there is no segregation of characters in hybrid progeny. ಯಾಕೆ? asexual reproduction ಅನ್ನ ಫಾರ್ಮ್ ಮಾಡ್ತವೆ, ರೈಟ್? ದೇ ಆರ್ ಗೋಯಿಂಗ್ ಟು ಬಿ asexual reproductive thing. ಸೊ ಹೈಬ್ರಿಡ್ಸ್ಗಳ ಕ್ಯಾರೆಕ್ಟರ್ ಚೇಂಜ್ ಆಗೋದಿಲ್ಲ, ರೈಟ್? Then the farmers can keep on using the hybrid seeds
and raise new crops every year, and after that and after that and after that, and he does not have to buy hybrid seeds. ಪ್ರತಿ ವರ್ಷ ಹೈಬ್ರಿಡ್ ಸೀಡ್ಸ್ಗಳನ್ನ ಬೈ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ಅಪೋಮಿಕ್ಸಿಸ್ ಇನ್ ಹೈಬ್ರಿಡ್ ಸೀಡ್ಸ್ ಇಂಡಸ್ಟ್ರಿ, ಆಕ್ಟಿವ್ ರಿಸರ್ಚ್ ಇಸ್ ಗೋಯಿಂಗ್ ಆನ್. ಆಕ್ಟಿವ್ ರಿಸರ್ಚ್ ಅನ್ನು ಮಾಡ್ತಾ ಇದ್ದಾರೆ ಸೊ ದಟ್ ಈ ಒಂದು ಹೈಬ್ರಿಡ್ ಸೀಡ್ಸ್ಗಳ ಪ್ರೊಡಕ್ಷನ್ ಆಗಲಿ ಅಂತ ಹೇಳಿ. ಓಕೆ, ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಆಯ್ತಾ, ದಟ್ ಇಸ್ ಒಂದು ಈ ಕ್ವಶನ್ ಆಯ್ತಲ್ಲ. ಇನ್ನೊಂದು ಕ್ವಶನ್ ಕೇಳ್ತಾನೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಅಪೋಮಿಕ್ಟಿಕ್ ಸೀಡ್ ಆ್ಯಂಡ್ ಪಾಲಿಎಂಬ್ರಿಯಾನಿ ಅಂತ ಹೇಳಿ. ಆಗ ನೀವು ಸರಿಯಾದ ಆನ್ಸರನ್ನು ಬರೀಬೇಕಾಗುತ್ತೆ. ಆ್ಯಂಡ್ ಆನ್ಸರ್ನ ನೀವು ಕಮೆಂಟ್ ಮಾಡಿದ್ರು ತೊಂದರೆ ಇಲ್ಲ, ನೋ ವರೀಸ್ ಅಂತ ಹೇಳ್ತಾ. ಸೊ ಇಲ್ಲಿಗೆ ಈ ಚಾಪ್ಟರ್ ಮುಕ್ತಾಯ ಆಗುತ್ತೆ. ಇದರ ಡೀಟೇಲ್ಡ್ ಆದಂತಹ ಕ್ವಶನ್ ಆ್ಯಂಡ್ ಆನ್ಸರ್ ಪಾರ್ಟನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಎಕ್ಸಾಮ್ ಹತ್ತಿರ ಬಂದಾಗ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿ ತನಕ ನಾವು ನೆಕ್ಸ್ಟ್ ಚಾಪ್ಟರ್ಗಳನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತಾ ಇದ್ದೇನೆ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.